ಕೇಕ್ ಮಾಡ್ಕೊಂಡು ಎಲ್ಲ ತಿಂತೀನಿ ವಯಸ್ಸು ಲೆವೆಲ್ ಸಿಕ್ಕಿಲ್ಲ, ಕಚ್ಚಿ ಕಚ್ಚಿ ಕೇಳ್ತೀನಿ. ಈಗ ಲೆವೆಲ್ ಸಿಕ್ಕುತ್ತೆ. ಲೆವೆಲ್ ಸಿಕ್ಕಿಲ್ಲ ನೀನು ಕೊಟ್ಟಿದ್ದಂತೆ ಬೇಜಾರ. ನಮ್ಮಮ್ಮ ಸರಿ ನನ್ನ ಮಕ್ಕಳು ಒಂದೊಂದಲ್ಲ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಗೈಸ್ ಇವಾಗ 11 ಗಂಟೆ ರಾತ್ರಿ. ನನ್ನ ತಮ್ಮನಿಗೆ ಕೇಕ್ ತರಂಗಿಲ್ಲ ಅಂತ ಮನೆ ನಮ್ಮಮ್ಮ ಮಕ್ಕಳು ಇಳಿದ್ರು. ಸೊ ಗುಲಾಬ್ ಜಾಮೂನ್ ಅಲ್ಲಿ ಕೇಕ್ ಮಾಡ್ತಾ ಇದೀವಿ. ಅಷ್ಟರಲ್ಲಿ ಜಾಮೂನ್ಗೋಸ್ಕರ ಕಿತ್ಲಾಡ್ಕೊಂಡು ಆ ಬುಜ್ಜಿಗೆ ಹೊಡಿತಾ ಐತೆ ಈ ಸಾಗರ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಾನು ಹೇಳ್ದೆ ಒಂದು ಎಕ್ಸ್ಟ್ರಾ ಕೊಡ್ತೀನಿ ಅಂತ. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಆರತಿ ಎತ್ತಿರೆ ಕಳ್ ಮಂಜಂಗೆ ನಮ್ ಸುಳ್ ಮಂಜಂಗೆ. 18 ವರ್ಷ ಆಗೋಯ್ತು. 19 ವರ್ಷ ಆಗೋಯ್ತು. ತುಂಬಿ 19 ಬಿತ್ತು. ನಮ್ಮ ಅಮ್ಮನ್ಗೆ ಫುಲ್ ಒಳ್ಳೆ ಹೆಸರು ತಗೋಬಾ. ಹಿಂಗೆ ಹೆಸರು ಚೆನ್ನಾಗಿಲ್ಲ ಕರೆಕ್ಟ್. ಹೌದು. ಹ್ಯಾಪಿ ಬರ್ತ್ಡೇ ಟು ಯು. ತಿನ್ನೋ ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಮಾತ್ರ ಕೈ ಹೋಗಲ್ಲ ನಿಮ್ಗೆ. ಮೊದ್ಲೇ ರೇಗ್ತಾಳು, ಇನ್ನೂ ರೇಗ್ಸು. ಕಾಯ ನನಗೆ ಬಾಳೆ ಬೇಡ, ಸಿಗಲ್ಲ. ಇವೆಲ್ಲ ಮಾಮೂಲು. ಕಂಟ್ರೋಲ್. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. The next morning. ಹಾಯ್ ಗೈಸ್, ನೋಡಿ ನನ್ನ ಮಗಂದ ಹ್ಯಾಪಿ ಬರ್ಡೇಗೆ ನಾನೇ ಎಣ್ಣೆ ತಿಕ್ತಾ ಇದ್ದೆ. ಈ ವರ್ಷ ನನ್ನ ತಮ್ಮ ಬಂದವನೇ, ಅವನ ಎಣ್ಣೆ ತಿಕ್ಕಿ ನಾವಿಬ್ರು ಸೇರಿ ಸ್ನಾನ ಮಾಡಿಸ್ತೀವಿ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ನಮ್ಮ ಮಾವ ತಿಕ್ತವ್ರೆ ಗಾಯ್ಸ್. ಸ್ನಾನ ಮಾಡಿಸೋದು ತೋರಿಸ್ತೀವಿ, ತೋರಿಸ್ತೀವಿ. ಸ್ನಾನ ಮಾಡಿಸೋದೆಲ್ಲ ತೋರಿಸಲ್ಲ. ಇವಾಗ ಇದು ಚಿಕ್ಕ ಮಗು. ಮಲ್ಕೋ ಚಿನ್ನ, ಮಕ್ಕಳೇ ಮಲ್ಕೋ ಫಸ್ಟ್. ಓ ಚಿಕ್ಕ ಮಗುಗೆ ಆಯಿಲ್ ಮಸಾಜ್ ಮಾಡ್ತಾ ಇದೀವಿ. ನಾನು ಎಲ್ಲೂ ಹೋಗಲ್ಲ ಮಾಮ, ಎಲ್ಲೂ ಹೋಗಲ್ಲ. A few moments later. ಗೈಸ್ ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಾವು ಮಿನಿ ಮಂತ್ರಾಲಯ ಅಂತ ಕರೀತಾರೆ ಬ್ಯಾಂಗ್ಳೂರಲ್ಲಿ. ಅಲ್ಲಿಗೆ ಬಂದಿದ್ದೀವಿ ಏನಕ್ಕೆ ಅಂದರೆ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ರೋಹಿತನ ಬರ್ಡೇ. ಸೊ ಅವ್ನ ಬರ್ಡೇಗೆ ಬೆಳಗ್ಗೆನೆ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿ. ರಾಯರು ಭಕ್ತಿ ಜಾಸ್ತಿ ನಮ್ಮ ಮನೆಯಲ್ಲಿ ಗೊತ್ತಲ್ಲ. ಸೊ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ. ಸೊ ದೀಪ ಹಚ್ಚಿ ಬರೋಣ. ಚಿಕ್ಕ ವಯಸ್ಸಿಂದ LKG ಫ್ರೆಂಡ್ ಮಾಡೋಣ. ಅಲ್ಲಿ ನಾಗವಾರ ಅಲ್ಲಿಂದ ಆಂಟಿ ತಂದ್ಕೊಟ್ಟಿರೋ ಗಿಫ್ಟ್
ಗೈಸ್ ನಮ್ಮಮ್ಮ ಬೆಂಕಿ ಕಟ್ಟಿ ಬಿಟ್ಟಲ್ಲ ಅಂತ ಜಯಲಕ್ಷ್ಮಿ ಹಚ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ ಟು ಯು ಲಲಿತಾ. A few moments later. ಎಲ್ಲ ಹಾಕ್ಬೇಕು ಅಂದ್ರೆ ಮನೆ ಖಾರದ ಪುಡಿ ತಿನ್ನಕ್ಕಾಗಿಲ್ಲ ಅಂದ್ರೆ ಕುಯ್ಯೋ ತರನ ಮಾಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಇರೋದೇ ತಿನ್ನಕ್ಕೆ ಅಂತ ಮುಖ್ಯ ಇರೋದು. ಅದೆಲ್ಲ ಬಿಡು, ಇದೆಲ್ಲ ಕೇಕ್ ಐಟಮ್ಸ್ ಎಲ್ಲ ಓದ್ತಿ, ಪಾನಿಪುರಿ ಐಟಮ್ಸ್ ಹಾಕ್ತಾರೆ. ಗಣೇಶನ್ ನೈವೇದ್ಯ ತಿನ್ನಕ್ಕೆ ನಾವು ಮಾತ್ರ ಬನ್ನಿ ಕೊಡ್ತೀನಿ. ಹಪ್ಪಳ ಹಾಕು 2 ಗಂಟೆ ವರ್ಷ ಮಾಡಿ ಆಂಟಿ ಚಿಲ್ಲಿಸಿ ಜಾಡು ಅರ್ಷಿತಾ ಮಗಳು ಏನ್ ಕೇಕ್ ತಿನ್ನೋ ತರ ಮಾಡ್ತಾರೋ ಇಲ್ಲ ಕೇಕ್ ನ ನಿನ್ಗೆ ಯಾಕಪ್ಪ ನಿಮ್ ಬರ್ತಡೇ ಕೇಕ್ ಬೇಕಷ್ಟೇ ತಾನೆ. ಅಷ್ಟೇ ಅಷ್ಟೇ. ಹೌದು. ಓ ತೇಜ್ ತಡ್ಡ ಇವನ್ ಬೇರೆ ಕೈ ಬಿಟ್ಟ. ಸಮझ रहे हो ना? ಹಾ ಬಿಡ ಮಗ extra. ಓ ಅಣ್ಣ ಪಾಂಡು ಯಾರಪ್ಪ ಅವರು? ಬಿರಿಯಾನಿ ಮಾಡ್ತಾ ಇದೀವ, ಕೇಕ್ ಮಾಡ್ತಾ ಇದೀವ ಗೊತ್ತಿಲ್ಲ, ಅಂತ ಮಾಡ್ತಾ ಇದೀವಿ. ಮಾಡಿದ್ರೆ ತಿಂಡಿ ತಿಂಡಿ ಬದುಕಿದ್ರೆ ನಾಳೆ ನೋಡ್ತೀವಿ. ಇದನ್ನ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಬರೀ ಇಂಥದೆಯ ತಿಂಡಿ ಬದುಕಿಲ್ಲ ಅಂದ್ರೆ ಇದೇ ಕಂಟೆಂಟ್. ಮನೆ ಓರೆ ಬಿಸ್ಕೆಟ್ ಮಿಸ್ ಮಾಡ್ಬಿಟ್ಟಿದ್ದೀರಾ ಲಾಸ್ಟ್ ಅಲ್ಲ ಡೆಕೋರೇಷನ್. ಏನಪ್ಪ ನೀನು? ನಾವು ನೆಕ್ಸ್ಟ್ ವೀಡಿಯೋ ಹಾಕಿಲ್ಲ ಅಂದ್ರೆ ಬರ್ತಿಲ್ಲ ಅಂತ. ನೆಕ್ಸ್ಟ್ ವೀಡಿಯೋ ಹಾಕಿಲ್ಲ ಬರ್ತೀವಿ ಅಂತ. ವರುಣ್ ಬ್ರೋ ಫಸ್ಟ್ ಟೈಮ್ ಮಾತಾಡ್ಬಿಟ್ರು ಬ್ಲಾಗ್ ಅಲ್ಲಿ. ನೋಡಿ ಗೈಸ್ ಇಲ್ಲಿ ಕೇಕ್ ಮಾಡಕ್ಕೆ ಕಿತ್ತಾಡ್ತವ್ರೆ ಇಲ್ಲಿ ಪಾಪ. ನಾ ಮುಂದು ಸೊ ಗೈಸ್ ಇವಾಗ ಕೇಕ್ ರೆಡಿ ಆಗಿದ್ದು ನೋಡಿದಿರ ಎಷ್ಟು ಅಧ್ವಾನ ಮಾಡಿದೀನಿ ಅಂತ ನಿಮ್ಗೆ ಗೊತ್ತು. ಇವಾಗ ಪಾನಿಪುರಿ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ರಿಚ್ ಅವ್ರು ಬಂದವ್ರೆ ಸಪೋರ್ಟ್ ಮಾಡಕ್ಕೆ. One eternity later. ಹಲೋ ಗಾಯ್ಸ್, ಇವತ್ತು ನನ್ನ ಮುದ್ದಿನ ಮಗ ರೋಹಿತ್ ಹ್ಯಾಪಿ ಬರ್ಡೇ. ಬೆಳಗ್ಗೆಯಿಂದ ಮಣಿ ಸರ್ ನಿಮಗೆಲ್ಲ ಏನೇನಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ. ನಾನು ಬೆಳಗ್ಗೆಯಿಂದ ಗಣೇಶ ಪೂಜೆ ಮತ್ತು ರಾಯರ ಪೂಜೆ ಬ್ಯುಸಿ ಇದ್ದೆ, ಆದರೂ ಕಾಣಿಸ್ಕೊಂಡಿದ್ದೀನಿ. ಏನಂದರೆ ಫುಲ್ಲು ಟಯರ್ಡ್ ಆಗಿದ್ದೆ, ಫುಲ್ಲು ಪೇಯ್ನ್ ಇತ್ತು ಕಾಲು ಎಲ್ಲ, ಅದಕ್ಕೆ ಮಾತಾಡೋಕ್ಕಾಗಿಲ್ಲ. ನನ್ನ ಮಗನಿಗೆ ಆ ದೇವರು ರಾಯರು ಎಲ್ಲ ಇಸ್ಕೊಟ್ಟಿದ್ದು ಲಿಪ್ಸ್ಟಿಕ್ ಹಾಕಬೇಕು. ಆಶೀರ್ವಾದ ಮಾಡಲಿ ನನ್ನ ಮಗನ ಇಷ್ಟ ಸಿದ್ಧಿ ಆಗಲಿ. ಇಷ್ಟ ಆಗ್ತಾ ಅಂದರೆ ಕಚ್ಚಡ ಇಷ್ಟ ಆಗ್ತಾ ಇಲ್ಲ, ಸಿದ್ಧಿ ಆಗಬಾರ್ದು. ನಾನು ಇಷ್ಟಪಟ್ಟಿದ್ದೆಲ್ಲ ನನ್ನ ಮಗನಿಗೆ ಸಿಗಲಿ ಅಂತ ದೇವರ ಹತ್ರ ಕೇಳ್ಕೊಳ್ತೀನಿ. ನೀವು ಆರೈಸಿ. ಈ ಕಡೆ ಎಲ್ಲ ನಾನು ಚೆನ್ನಾಗಿದ್ದೀವಾ, ಹೇಗಿದ್ದೀವಿ ಕಮೆಂಟ್ ಮಾಡಿ ಗೈಸ್. ಯಾರು ಕಮೆಂಟೇ ಮಾಡ್ತಿಲ್ಲ ನೋಡಿ. ನಮ್ಮ ಆಂಟಿ ಅಮ್ಮಮ್ಮ ಮಮ್ಮಿ ಮಗ ಆದರೆ ನನ್ನಿಬ್ರಿಗೂ ತಂಗಿ ಇದ್ದಂಗೈತಿ. ನಾವೇನು ಮಾಡೋಣ, ಇದೇ ನಮ್ಮ ಪ್ರಾಬ್ಲಮ್. ಆದರೆ ನನ್ನ ಮಗನ ಪ್ರಾಬ್ಲಮ್ ಏನಂದರೆ ನಮ್ಮಮ್ಮ ಅನ್ನೋಕ್ಕಾಗಲ್ಲ, ಮಮ್ಮಿ ಅನ್ನೋಕ್ಕಾಗಲ್ಲ, ಯಾರು ನಂಬೋದೇ ಇಲ್ಲ. ಪಾಪ ಅವನ ಪ್ರಾಬ್ಲಮ್. ಸೊ ಗೈಸ್ ನೀವು ನೋಡಿದ್ರೆ ಇಷ್ಟೊತ್ತವರೆಗೂ ಕೇಕ್ ಎಷ್ಟೆಷ್ಟು ಅವಾಂತರ ಮಾಡಿದ್ವಿ. ಪಾಪ ಆಂಟಿ ಅಡ್ಗೆ ಮನೆ ಕ್ಲೀನ್ ಮಾಡಕ್ಕೆ 7 ಗಂಟೆ ಆಯ್ತು. ಇವಾಗ ಪಾನಿಪುರಿ ರೆಡಿ ಮಾಡ್ತಾ ಇದೀವಿ. ಇವಾಗ ಕ್ಲೀನ್ ಮಾಡಕ್ಕೆ 10 ಗಂಟೆ ಆಗುತ್ತೆ. ನೀನ್ ಹೇಳ್ಬೇಡ ಮಮ್ಮಿ, ನನ್ಗೆ ಗೊತ್ತು. ಖತಮ್. ಸೊ 10 ಗಂಟೆ ಆಗುತ್ತೆ. ಅದಕ್ಕೆ ನಾನ್ ready ಆಗಕ್ಕೆ ಎಷ್ಟೊತ್ತಾಯ್ತು? ಇಟ್ಬಿಡೋಣ. ನಮ್ಮಮ್ಮ ಮಸ್ತಾಗಿ ರೆಡಿ ಆಗೈತೆ. ನಮ್ಮ ಅಮ್ಮನ ಕಣ್ಣು ನೋಡ್ರಿ, ಇದು ಪಿಕಾಕ್ ಫೆದರ್ ಅಲ್ಲಿ ಒಳಗಡೆ ಇರುತ್ತೆ ಗೊತ್ತಾ, ಆ ಥರ ಐತೆ. ಇವಾಗ ಪಾನಿಪುರಿ ರೆಡಿ ಮಾಡ್ತಿದ್ದೇವೆ. ನಮ್ ರತ್ನ ಅವರು ಪಾಪ ಎಲ್ಲ ನಾವೆಲ್ಲ ಹಿಂಗ್ ರೆಡಿ ಆಗಕ್ ಕಾರಣ ನಮ್ಮಮ್ಮನ ಸಂಭಾಳ್ಸಕ್ ಆಗಿರೋದ್ ನನ್ನ ಆದ್ಮೇಲೆ ರತ್ನ ಆಂಟಿನೇ.
ಏನ್ ಗೊತ್ತಾ ಗೈಸ್, ನನ್ ಮಗ ಪಾಪ ಕೆಲಸ ಮಾಡಿ 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 ಸುಸ್ತಾಗ್ಬಿಟ್ಟು ಅಡ್ಗೆ ಮಾಡಿ ಕೇಕ್ ಮಾಡಿ ನೋಡಿ ಯಾವ ಊಟದಲ್ಲಿ ಪೂಜೆ ಮಾಡ್ತಾವನೆ. ಪಾನಿಪುರಿನೂ ಗಣೇಶಂಗೆ ಯಾರಾದ್ರೂ ಪಾನಿಪುರಿ ನೈವೇದ್ಯ ಮಾಡೋದು ನೋಡಿದೀರಾ? ನೋಡಿ ಗೈಸ್, ಮಣಿ ಸಾರು ಪಾನಿಪುರಿ ಅವನ್ ಕೈಯಾರೆ ಪಾನಿಪುರಿ ಮಾಡಿ ಗಣೇಶಂಗೋಸ್ಕರ ನೈವೇದ್ಯ ಯಾರಾದ್ರೂ ಮಾಡ್ತಾರ? ಯಾಕಂದ್ರೆ ನಮ್ಮ RM ಆಫೀಸ್ ಗರ್ಲ್ಸ್ಗೆಲ್ಲ ಪಾನಿಪುರಿ ಇಷ್ಟ ಅಂತ ಗಣೇಶಂಗೂ ಪಾನಿಪುರಿ ಕೊಟ್ಟಿ ಹೊಲಿಸ್ಕೊಂಡು ಎಲ್ಲಾರು ಕಣ್ಮುಚ್ಕೊಳ್ಳಿ, ಗಣೇಶ ಪಾನಿಪುರಿ ತಿನ್ಲಿ. ನೀನು ಮುಚ್ಕೊಂಡಿ. ಕೇಕ್ ನೋಡ್ರಪ್ಪ ಎಲ್ಲಾರು. ಮಾಡಿರೋ ಕೇಕ್ ಸಿಲ್ವರ್ ಪ್ಲೇಟ್ ಅಲ್ಲಿ ಮಾಡಿ ಇಟ್ಕೊಂಡ್ರೆ ಮಾಡ್ತೀನಿ ನಾನು ಅಂತ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ. ಬೆಂಡೆತ್ತು ಬಿಡ್ತೀನಿ. ಇಷ್ಟು ಜನ ಅವ್ರೆ, ನಮ್ಮ ಮನೇಲಿ ಇಬ್ರೇ ನಾನೇನ್ ಮಾಡ್ದಣ, ನನ್ ಮಗನೇ ತೋರ್ಸ ಕ್ಯಾಮ್ರಾ ಹಿಡ್ಕೊಂಡು ನಿಂತೀನಿ. ನಾನು ಇನ್ನು ನೋಡಿಲ್ಲ. ಬನ್ನಿಗಿದ್ದಾರೆ ಏನ್ ಸರ್, ನಿಮ್ಮ ವೈಫ್ನ ಬಿಟ್ಬಿಟ್ಟಿದ್ದೀರಾ? ಅವರು ನಾನು ಪಾನಿಪುರಿನೇ ತಿಂದಿಲ್ಲ ಅಂತವ್ರೆ. ಆಂಟಿ ಬೇಗ ಅವ್ರು ಕೊಡು ಪಾಪ ಹಾಕೊಂಟ ಒಂದೊಂದು ಹಂಗೆ ಬಾಯ್ಗೆ ಹಾಕೊಂತವ್ರೆ. ಬರೀ ಅಲ್ಲಿ ಪಾಪ ಅವ್ರ ಅಮ್ಮ ತಿಂಡಿ ಉಳಿಸಿದನ್ನ ಅವ್ಳಿಗೆ ಹಾಕ್ತವ್ರೆ. ಅವ್ನು ಅದನ್ನೇ ಪೂರಿ ಅಂತ ತಿಂತವನೆ. ಪೂರಿ ಕೊಡಮ್ಮ, ಯಾಕೆ ಅದ್ರ ತಿಂಡಿ ಕೊಡ್ತೀಯ? ಆಕಾಶ್ ಕೇಕ್ ತಂದವ್ರೆ. ನಮ್ ಬಾಯಿ ಬಂದ್ರು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಿಮ್ಮ ಅಮ್ಮನ್ ಕರ್ಕೊಂಬ. ಇನ್ನೆರಡು ಮಾತಾಡೋ ನಮ್ಮ ಅಮ್ಮನ ಬಗ್ಗೆ. ಅಲ್ಲೋಡಮ್ಮ, ನಮ್ಮ ಅಮ್ಮನ ಬಗ್ಗೆ ಎರಡು ಮಾತಾಡೋ ಅಂದ್ರೆ ನೋಡಕ್ ಆಪ್ತರಕ್ಷಕ ಮೂವಿಲ್ ಬರೋ ನಾಗವಲ್ಲಿ ನೋಡು. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನೀನ್ ಅದನ್ನ ಆಕಾಶ ಬರೋ ವಿಷ್ಣುವರ್ಧನ್. ಪೂನ್ ಯಾರು ನಿಮ್ ಜೊತೆ ಇರೋ ಫ್ರೆಂಡ್? ನಿಮ್ ಮುಗ್ಗಲ್ಲಿ ಏನೋ ತೇಜಸ್ ಕಾಣ್ತಿದೆ. ಭಾಗ್ಯಕ ಎಷ್ಟನೇದಿದ್ದು ಟೋಟಲ್? ಮಕ್ಕ ಹೇಳ್ತೀನಿ ಇಟ್ಕೊಂಡವನೆ. ತಗೋ ಆಂಟಿ ಲೆಕ್ಕ ಹಾಕೊಂಡ್ಬಿಟ್ಟವ್ರಿ. ನಮ್ ಬಾಸ್ಗೆ ಕಾಂಪಿಟೇಷನ್ ಕೊಡ್ತೀಯ ನೀನೆ? ಸರಿ ಅಕ್ಕ, ಕಾಂಪಿಟೇಷನಾ? ನನ್ಗೂ ನಿಂಗೂ ಕಾಂಪಿಟೇಷನ್. ಗೆದ್ರೆ ತಾನೆ. ಎಲ್ಲಾರ್ಗೂ ಥ್ಯಾಂಕ್ಸ್ ಆಂಟಿ. ಯಾರು
ಓ ಬ್ಯಾಗ್ ಥ್ಯಾಂಕ್ಸ್ ಆಂಟಿ. ಇನ್ನೊಂದು ಗಿಫ್ಟ್ ಓಪನ್ ಮಾಡಿ. ಥ್ಯಾಂಕ್ಸ್ ಆಂಟಿ. ಆಮೇಲೆ ಆಟ ಆಡ್ತಾರೆ. ಬಿಡ್ರಪ್ಪ ಕೆಳಗಡೆ ಇಡ್ರ. ಎಲ್ಲಾರ್ಗು ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ಸ್. ನಾಳೆ ಇದೇ ಕಾಲೇಜ್ಗೆ ಹಾಕೊಂಡು ಹೋಯ್ತಾನೆ ರೋಹಿತ್.